ಹಾಯ್ ಸ್ನೇಹಿತರೆ, ನಮಸ್ತೆ. ಎಲ್ಲರಿಗೂ ಶುಭ ಮುಂಜಾನೆ. ಬರ್ರಿ ಇವತ್ತು ಗರಿ ಆದಂಥ ಶಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಇದನ್ನು ಕೆಲವೊಬ್ರು ಕೇಳಿದರೆ ಹೆಂಗೆ ಶಾವಿಗೆ ಉಪ್ಪಿಟ್ಟು ಮಾಡೋದಂತ. ಶಾವಿಗೆನ ತೊಗೊಂಡ್ಬಿಟ್ಟು ಇಲ್ಲಿ ನೋಡ್ರಿ, ನೀವು ಎಣ್ಣೆ ಹಾಕಿದ್ರೂ ಹುರಿಬೋದು, ಹಂಗಾದರೂ ಹುರಿಬೋದು. ಚಲೋದ್ದಂಗೆ ಸ್ವಲ್ಪ ಕೆಂಪಾಗೋ ತನಕ ಹುರಿಬೇಕು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ನಾನು. ನೀವು ಹಾಗೇನಾದರೂ ಹುರಿಬೋದು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರಿಯೋದ್ರಿಂದ ಉಪ್ಪಿಟ್ಟು ಮಾಡಿದಾಗ ಅದು ಎಳೆ ಅಂಟಂಗಿಲ್ಲ, ಉದುರಾಗಿ ಚೆನ್ನಾಗಿ ಬರ್ತೈತಿ ಅಂತೇಳಿ ಇಲ್ಲಿ ನೋಡ್ತಾ ಇದ್ದೀರಲ್ವ. ನಾನು ತೊಗೊಂಡಿರೋ ಶಾವಿಗೆನ ಇವಾಗ ಎಣ್ಣೆ ಹಾಕಿ ಸ್ವಲ್ಪ ಕೆಂಪು ಬರೋವರೆಗೆ ಹುರ್ಕೊಂಡಿದ್ದೀರಿ. ಇವಾಗ ಇದಕ್ಕೆ ಒಗ್ಗರಣೆಗೆ ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ, ಕರಿಬೇವು ಎಲ್ಲ. ಇವಾಗ ನೋಡಿರಿ, ನಾನೇನು ಶಾವಿಗೆ ಹುರ್ಕೊಂಡಲ್ಲ ಅದೇ ಬಾಳಿಗೆಯಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಜೀರಿಗೆ, ಸಾಸಿವೆ, ಸ್ವಲ್ಪ ಕಡಲೆಬೇಳೆ, ಹಂಗೆ ಸ್ವಲ್ಪ ಉದ್ದಿನ ಕಾಳು, ಬೇಳೆ ಎಲ್ಲ ಇದು ಕಾಳು ಹಾಕಿದ್ದೀನಿ. ಆಮೇಲೆ ಇದಕ್ಕೆ ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಎಲ್ಲ ತರಕಾರಿ ಇದನ್ನು ಹಾಕ್ಕೋಬೇಕು. ಹಸಿಮೆಣ್ಸಿಕಾಯಿ, ಈರುಳ್ಳಿನೂ ಜೊತೆಗೆ ಕಡಲೆ ಬೀಜ, ಶೇಂಗಾ ಹಾಕ್ಕೊಂಡಿದ್ದೀನಿ. ಇವಾಗ ಮೆಣಸಿಕಾಯಿ ಸ್ವಲ್ಪ ಹುರ್ಕೊಂಡ್ಮೇಲೆ ಕರಿಬೇವು ಮತ್ತು ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನೆಲ್ಲ ಹಾಕ್ಕೊತಾ ಇದ್ದೀನಿ. ಇಷ್ಟೇ ನೋಡಿರಿ, ಭಾಳ ಏನು ಅದು ಇದು ಅಂತೇನೂ ಹಾಕಿಲ್ಲ ನಾನು. ಕೆಲವೊಬ್ರು ಕಾಯಿ ಅದು ಇದು ಹಾಕ್ತಾರೆ, ಬಟ್ ನಾನು ಅದೇನೂ ಹಾಕಿಲ್ಲ. ಇದೆಲ್ಲ ಸ್ವಲ್ಪ ಬಾಡ್ತಿದ್ದಂಗೆ ಈ ಟೈಮಲ್ಲಿ ಉಪ್ಪು ಮತ್ತು ಅರಿಶಿನ ಪುಡಿ ರುಚಿಗೆ ನೋಡಿಕೊಂಡು ಉಪ್ಪು ಹಾಕ್ಕೊಂಡ್ಬಿಟ್ಟು ಚಲೋತ್ತಂಗೆ ಹುರ್ಕೊಂಡ್ಮೇಲೆ ಇವಾಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಡ್ರಿ. ಇದಕ್ಕೆ ಇನ್ನೊಂದು ಏನಪ್ಪ ಅಂದ್ರೆ, ನೀರು ಸ್ವಲ್ಪ ಕಡಿಮೆನೇ ಇರಲಿ. ನೀರು ಹಾಕ್ಕೊಂಡು ಒಂದು ಮುಚ್ಚಳ ಮುಚ್ಚಿ ಸ್ವಲ್ಪ ಕುದಿಯಕ್ಕೆ ಬಿಟ್ಟಿದ್ದೆ ನಾನು. ಕುದಿ ಬಂದಮೇಲೆ ಉಪ್ಪು ಖಾರ ನಿಮ್ಮ ರುಚಿಯನ್ನು ನೋಡ್ಕೊಂಬಿಟ್ಟು ಈ ಟೈಮಲ್ಲಿ ಹೆಚ್ಚು ಕಮ್ಮಿ ಆಗಿದ್ರೆ ಹಾಕ್ಕೋಬೋದು. ನಂತರ ನಾವು ಹುರಿದಿಟ್ಕೊಂಡಿರೋ ಶಾವಿಗೆನ ಇದಕ್ಕೆ ಹಾಕಿ ಇವಾಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಲಿಂಬೆಹಣ್ಣು ತೊಗೊಂಡಿದ್ದೀನಿ, ಲಿಂಬೆಹಣ್ಣು ಇನ್ನೂ ಹಾಕಿಲ್ಲ, ಕೊನೆಗೆ ಹಾಕ್ತೀನಿ. ಹುಳಿ ಇದಕ್ಕೇನು ಹಾಕಿಲ್ಲ, ಹಂಗಾಗಿ ಲಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ ನಾನು. ಇವಾಗ ನೋಡ್ತಾ ಇದ್ದೀರಲ್ವ, ಈ ಒಂದು ಹದದಲ್ಲಿ ಇರಬೇಕು. ಇವಾಗ ಮುಚ್ಚಿ ಮತ್ತೆ ಒಂದು 5 ನಿಮಿಷ 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ನಮ್ದು ಶಾವಿಗೆ ಉಪ್ಪಿಟ್ಟು ಮಸ್ತಾಗಿ ರೆಡಿ ಆಯಿತು. ಇವಾಗ ಗ್ಯಾಸ್ ಒಲೆ ಆಫ್ ಮಾಡಿನೂ ಕೂಡ ನಾನು ಸ್ವಲ್ಪ ಹೊತ್ತು ಬಿಟ್ಟಿದ್ದೆ. ನಂತರದಲ್ಲಿ ಇವಾಗ ಮತ್ತೆ ಮುಚ್ಚಳ ತೆಗೆದು ಉಮ್ಗೊಂಡ್ಮೇಲೆ ಆ ಲಿಂಬೆಹಣ್ಣಿನ ರಸ ಅದಕ್ಕೆ ಹಾಕ್ಕೊಂಡು ಚಲೋ ಕಲಿಸ್ಕೊಂಡ್ಬಿಟ್ರೆ ನಮ್ಮದು ಶಾವಿಗೆ ಉಪ್ಪಿಟ್ಟು ರೆಡಿ ಆಯಿತು. ನೋಡ್ತಾ ಇದ್ದೀರಲ್ವ, ಎಷ್ಟೊಂದು ಎಳೆಯಾಗಿ ಬಂದಿದೆ ಮತ್ತು ನೋಡೋಕ್ಕೂ ಕೂಡ ಚೆನ್ನಾಗೈತಿ, ತಿನ್ನೋಕ್ಕೂ ಕೂಡ ಸೂಪರಾಗಿ ಟೇಸ್ಟು ಭಾಳ ಚೆನ್ನಾಗಿರುತ್ತೆ ರೀ. ಯಾರೆಲ್ಲ ಮಾಡಿಲ್ಲ ಅಥವಾ ಯಾರಿಗೆಲ್ಲ ಶಾವಿಗೆ ಉಪ್ಪಿಟ್ಟು ಅಂದ್ರೆ ಗೊತ್ತಿಲ್ಲ, ಅವರೆಲ್ಲ ಒಂದು ಸತಿ ಮಾಡಿ ಟ್ರೈ ಮಾಡಿ ನೋಡಿರಿ. ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ. ಬರೀ ಒಂದೇ ಥರ ತಿಂದು ಬೇಜಾರಾದಾಗ ಸ್ವಲ್ಪ ಡಿಫ್ರೆಂಟು ಅನಿಸುತ್ತೆ, ಚೆನ್ನಾಗಿ ಅನಿಸುತ್ತೆ ನೋಡಿರಿ. ಇವಾಗ ಡ್ಯೂಟಿಗೆ ತೊಗೊಂಡ್ಬಂದಿದ್ದೀನಿ, ನಾನು ತಿಂಡಿ ತಿಂತಾ ಇದ್ದೀನಿ ಇಲ್ಲಿ. ಅದೇ ಉಪ್ಪಿಟ್ಟನ್ನು ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಚೆನ್ನಾಗಿ ಬಂದೈತಿ. 7 ಗಂಟೆಗೆ ರೆಡಿ ಮಾಡಿದ್ವಿ, ಇವಾಗ 9 ಕಾಲಿಗೆ ತಿಂಡಿ ತಿಂತಾ ಇದ್ದೀವಿ. ಬರ್ರಿ ಎಲ್ಲರೂ ತಿಂಡಿ ತಿನ್ನೋಣ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ